ಪ್ರೈಸ್ ಲಾರ್ಡ್. ಕರ್ತನಾದ ಯೇಸುವಿನ ನಾಮದಲ್ಲಿ ಪುನರಾವರ್ತಿ ನಿಮ್ಮೆಲ್ಲರನ್ನ ದೇವರ ವಾಕ್ಯ ಧ್ಯಾನಕ್ಕೋಸ್ಕರ ಸ್ವಾಗತವನ್ನು ಮಾಡುವಂಥವರಾಗಿದ್ದೇವೆ. ಪ್ರಿಯ ಸಹೋದರ ಸಹೋದರಿಯರೇ, ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ಮಾರ್ಚ್ ಫಾರ್ವರ್ಡ್, ಮುಂದೆ ನೋಡಿ ಮುನ್ನಡೆಯಿರಿ, ಮಾರ್ಚ್ ಫಾರ್ವರ್ಡ್ ಅಂತೇಳಿ ದೇವರ ವಾಕ್ಯದ ಆಧಾರದಲ್ಲಿ ನಾವು ಧ್ಯಾನ ಮಾಡೋದಕ್ಕೆ ಹೋಗೋಣ. ಫಿಲಿಪ್ಪಿಯರು ಬರೆದ ಪತ್ರಿಕೆ 3ನೇ ಅಧ್ಯಾಯ 13 ಮತ್ತು 14ನೇ ವಾಕ್ಯ ನೋಡಬೇಕಾದ್ರೆ, ಫಿಲಿಪಿಯನ್ಸ್ ಚಾಪ್ಟರ್ 3 ವರ್ಸ್ 13 and 14 ನೋಡಬೇಕಾದ್ರೆ ದೇವರ ವಾಕ್ಯದಲ್ಲಿ ಬರೆದಿದೆ, ಸಹೋದರರೇ, ನಾನಂತೂ ಹಿಡಿದುಕೊಂಡವನೆಂದು ನನ್ನನ್ನು ಈವರೆಗೂ ಎಣಿಸಿಕೊಳ್ಳುವುದಿಲ್ಲ. ಆದರೆ ಒಂದು, ನಾನು ಹಿಂದಿನ ಸಂಗತಿಗಳನ್ನು ಮರೆತು ಬಿಟ್ಟು ಮುಂದಿನವುಗಳನ್ನು ಹಿಡಿಯುವುದಕ್ಕೆ ಎದೆಬೊಗ್ಗಿದವನಾಗಿ, ದೇವರು ಕ್ರಿಸ್ತನ ಮೂಲಕವಾಗಿ ನಮ್ಮನ್ನು ಮೇಲಕ್ಕೆ ಕರೆದು ನಮ್ಮ ಮುಂದೆ ಇಟ್ಟಿರುವ ಬಿರುದನ್ನು ಗುರಿ ಮಾಡಿಕೊಂಡು ಓಡುತ್ತಾ ಇದ್ದೇನೆ. ಹಾಲೆಲೂಯ. ಈ ಮಾತನ್ನು ಪೌಲ ಫಿಲಿಪ್ಪಿಯರು ಬರೆದ ಪತ್ರಿಕೆಯಲ್ಲಿ ಬರೆಯೋದನ್ನು ನೋಡ್ತೇವೆ. ಸೊ ಒಬ್ಬ ಮನುಷ್ಯ ಯಾರು ದೇವರ ಸನ್ನಿಧಾನದಲ್ಲಿ ದೇವರ ಸನ್ನಿಧಾನದಲ್ಲಿ ತೀರ್ಮಾನಗಳನ್ನು ತೆಗೆದುಕೊಳ್ತಾನೋ, ಆತನು ಆ ತೀರ್ಮಾನಗಳಿಗೆ ಬದ್ಧವಾಗಿ ಆತನು ಜೀವಿಸಲು ಬಯಸುವಂಥವನಾಗಿದ್ದಾನೆ. ಅದು ಮಾತ್ರವಲ್ಲ, ಅವನು ಜಯವನ್ನು ನೋಡಿ ಓಡುವಂಥವನಾಗಿದ್ದಾನೆ. ಅದು ಮಾತ್ರವಲ್ಲ, ನಾನು ಪರಲೋಕ ರಾಜ್ಯಕ್ಕೆ ನಾನು ಬಾಧ್ಯಸ್ಥನಾಗಬೇಕು, ಪರಲೋಕ ರಾಜ್ಯವನ್ನು ನಾನು ಸೇರಬೇಕು ಅಂತೇಳಿ ಆತನು ನಿರ್ಧಾರದೊಂದಿಗೆ ಈ ವಾಕ್ಯಗಳನ್ನು ಬರೆದಿರೋದನ್ನು ನೋಡ್ತೇವೆ. ಹಾಲೆಲೂಯ. ಸೊ ಅನೇಕರನ್ನ ನೋಡಬೇಕಾದ್ರೆ ಹೊಸ ವರ್ಷಗಳಲ್ಲಿ ಕೆಲವು ತೀರ್ಮಾನಗಳನ್ನು ತೆಗೆದುಕೊಂಡಿರ್ತಾರೆ. ಕೆಲವರು ವರ್ಷ ಸ್ಟಾರ್ಟ್ ಆಗಿದ್ದ ಒಂದಿನ ಹಿಂದಿನ ದಿನಗಳ ತೀರ್ಮಾನ ತೆಗೆದುಕೊಂಡಿರ್ತಾರೆ. ಸೊ ಆ ತೀರ್ಮಾನಗಳನ್ನು ಅವರು ಎಷ್ಟು ಮಟ್ಟಿಗೆ ಅದನ್ನು ಕಾಪಾಡ್ಕೊಳ್ತಾರೆ, ಇಲ್ಲ ಅದನ್ನು ನೆರವೇರಿಸಬೇಕು ಅಂತೇಳಿ ನೆರವೇರಿಸ್ಕೊಂಡು ಬರ್ತಾರೆ ಅಂತೇಳಿ ಗೊತ್ತಿಲ್ಲ. ಆದರೆ ಇಲ್ಲಿ ಒಬ್ಬ ವ್ಯಕ್ತಿ ತೀರ್ಮಾನ ಮಾಡ್ತಾ ಇದ್ದಾನೆ. ಆತನು ಅಪೊಸ್ತಲ ಪೌಲನು. ಅವನು ಹೇಳುವಂಥ ಮಾತು, ನಾನು ಹಿಂದಿನ ಸಂಗತಿಗಳನ್ನು ಮರೆತು ಬಿಟ್ಟು ಮುಂದಿನವುಗಳನ್ನು ಹಿಡಿಯುವುದಕ್ಕೆ ಎದೆಬೊಗ್ಗಿದನಾಗಿ, ದೇವರು ಕ್ರಿಸ್ತನ ಮೂಲಕವಾಗಿ ನಮ್ಮನ್ನು ಮೇಲಕ್ಕೆ ಕರೆದು ನಮ್ಮ ಮುಂದೆ ಇಟ್ಟಿರುವ ಬಿರುದನ್ನು ಗುರಿ ಮಾಡಿಕೊಂಡು ಓಡುತ್ತಾ ಇದ್ದೇನೆ ಅಂತೇಳಿ ಆತನು ಹೇಳೋದನ್ನು ನೋಡುತ್ತೇವೆ. ಹಾಗಾಗಿ ಪೌಲ ನಿರ್ಧಾರ ಮಾಡಿದ್ದ, ಪೌಲ ಯಾವುದನ್ನು ನೋಡಿ ಮುನ್ನಡೆಯೋದಕ್ಕೆ ತೀರ್ಮಾನ ಮಾಡ್ಕೊಂಡು ಹೋಗ್ತಾ ಇದ್ದನೋ ಅದನ್ನು ಅವನು ಇಲ್ಲಿ ಹೇಳೋದನ್ನು ನೋಡ್ತೇವೆ. ಇದು ಅವನ ತೀರ್ಮಾನ ಆಗಿತ್ತು, ಡಿಸಿಷನ್ ಆಗಿತ್ತು ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿರೋದನ್ನು ನೋಡ್ತೇವೆ. ಅವನು ಹೇಳುವಂಥ ಮಾತು, ಹಿಂದಿನವುಗಳನ್ನು ಮರಿತೇನೆ ಅಂತೇಳಿ. ಸೊ ಹಿಂದಿನವುಗಳನ್ನು ಮರಿತೇನೆ ಅಂತ ಹೇಳ್ಬೇಕಾದ್ರೆ ಅದನ್ನು ನಾವು ಸಹ ಹಿಂದಿನವುಗಳನ್ನು ಮರಿಬೇಕು ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿದೆ. ಸೊ ಹಿಂದಿನವುಗಳನ್ನು ನಾವು ಮರಿಬೇಕು ಅಂತ ಹೇಳಬೇಕಾದ್ರೆ ಹಿಂದೆ ನಡೆದಿರುವಂಥ ಕೈಘಟನೆಗಳಿರ್ಬೋದು, ಅನೇಕ ಸಮಸ್ಯೆಗಳಿರ್ಬೋದು, ನಿಮಗೆ ದ್ರೋಹ ಮಾಡಿರ್ಬೋದು, ನಿಮಗೆ ವಂಚನೆ ಮಾಡಿರ್ಬೋದು, ನಿಮಗೆ ಮೋಸ ಮಾಡಿರ್ಬೋದು, ಕುಟುಂಬಗಳ ವಿಷಯಗಳಿರ್ಬೋದು, ನಿಮ್ಮ ಮಕ್ಕಳುಗಳ ವಿಷಯಗಳಿರ್ಬೋದು, ಹಣಕಾಸಿನ ವಿಷಯಗಳಿರ್ಬೋದು, ಯಾವುದೇ ಸಂಗತಿಗಳಾದರೂ ಸರಿ ದೇವ್ರ ವಾಕ್ಯ ಹೇಳುವಂಥದ್ದಾಗಿದೆ, ಹಿಂದಿನವುಗಳನ್ನು ನೀವು ಮರಿಬೇಕು. ಹಿಂದಿನವುಗಳನ್ನು ನೆನೆಸ್ಕೊಳ್ಳೋದನ್ನು ದೇವರು ಇಷ್ಟಪಡೋದಿಲ್ಲ. ನೋಡ್ರಿ, ಹಿಂದಿನಗಳನ್ನು ನೆನೆಸ್ಕೊಳ್ತಾ ಇರಬೇಕಾದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಮುಂದೆ ದೇವರು ನಿಮಗಿಟ್ಟಿರುವಂಥದ್ದನ್ನು ನೀವು ಕಳ್ಕೊಳ್ತೀರಾ. ನೀವು ಮುಂದೆ ದೇವರು ನಿಮ್ಮ ಜೀವಿತದಲ್ಲಿ ನೀವು ಏನೆಲ್ಲ ನಿಮಗೆ ಕೊಡಬೇಕು ಅಂತ ಇರ್ತಾರೋ, ಏನೆಲ್ಲ ಇಟ್ಟಿದ್ದಾರೋ ಅದನ್ನು ನೀವು ನೋಡೋದಕ್ಕಾಗಲ್ಲ, ನೀವು ಹೊಂದ್ಕೊಳ್ಳೋದಕ್ಕಾಗೋದಿಲ್ಲ. ಸೊ ಈ ಹಿಂದಿನ ವಿಷಯಗಳನ್ನೇನಿದೆ ಇದನ್ನು ನಾವು ಬಿಡಬೇಕು ಅಂತ ಹೇಳಬೇಕಾದ್ರೆ, ದೇವರು ಹಿಂದಿನ ವಿಷಯಗಳನ್ನು ಮರಿರಿ ಅಂತ ಹೇಳಬೇಕಾದ್ರೆ ಅದು ನಾವು ಮರಿಬೇಕು. ಅನೇಕರು ಏನು ಮಾಡ್ತಾರೆ ಅಂತ ಹೇಳಿದ್ರೆ,
ತಮ್ಮ ಇಂದಿನ ಜೀವಿತದಲ್ಲಿ ಆದಂಥ ಕೈ ಘಟನೆಗಳಿರ್ಬೋದು, ಮೋಸಗಳಿರ್ಬೋದು, ವಂಚನೆಗಳಿರ್ಬೋದು, ನಷ್ಟಗಳಿರ್ಬೋದು, ಮತ್ತು ಚುಚ್ಚು ಮಾತುಗಳಿರ್ಬೋದು, ಕಹಿಯಾದ ಘಟನೆಗಳಿರ್ಬೋದು. ಇದನ್ನೇ ನೆನೆಸ್ಕೊಂಡು ಕೊರಗಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ತಮ್ಮ ಜೀವಿತವನ್ನು ಅವರು ಪಾಸ್ಟಲ್ಲೇ ಇಟ್ಕೊಳ್ತಾರೆ. ಅಂದರೆ ಅವರು ಆದಂಥ ಘಟನೆಗಳು ಭೂತಕಾಲದಲ್ಲೇ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ತಮ್ಮ ಜೀವಿತವನ್ನು ಜೀವಿಸ್ತಾ ಇರೋದು ನೋಡ್ತೇವೆ. ವರ್ತಮಾನ ಕಾಲ, ಭವಿಷ್ಯತ್ ಕಾಲವನ್ನು ಅದನ್ನು ಅವರು ಮರೆತೇ ಬಿಡ್ತಾರೆ. ಸೊ ಇದು ಸೈತಾನನ ವಂಚನೆಯಾಗಿರುವಂಥದ್ದಾಗಿದೆ. ನೀವು ದೇವರು ನಿಮಗೆ ಇಟ್ಟಿರುವಂಥದ್ದನ್ನು ಹೊಂದಿಕೊಳ್ಳದ ರೀತಿಯಲ್ಲಿ ಆತನು ತಂತ್ರವನ್ನು ಮಾಡುವಂಥವನಾಗಿದ್ದಾನೆ. ನಿಮ್ಮನ್ನು ಪಾಸ್ಟಲ್ಲಿ ಹಿಡಿದಿಟ್ಟುಕೊಳ್ಳಲು ಬಯಸುವಂಥವನಾಗಿದ್ದಾನೆ. ಹಾಗಾಗಿ ನಾವು ಭೂತಕಾಲದಲ್ಲಿ ಪಾಸ್ಟಲ್ಲಿರೋದು ಬೇಡ, ಪ್ರೆಸೆಂಟಲ್ಲಿ ಮತ್ತು ಫ್ಯೂಚರ್ನಲ್ಲಿ ದೇವರು ನಮಗೆ ಇಟ್ಟಿರುವಂಥದ್ದನ್ನು ಹೊಂದಿಕೊಳ್ಳಲು ನಾವೇನು ಮಾಡಬೇಕು? ಮುಂದುವರಿಬೇಕು, ಮುನ್ನಡೆಯುವಂಥವರಾಗಿರಬೇಕು. ಪ್ರಿಯ ಸಹೋದರ ಸಹೋದರಿಯರೇ, ಹಲ್ಲೆಲೂಯಾ. ಸೊ ಹಾಗಾಗಿ ನಾವು ಸೊದೋಮನ್ನು ಬಿಟ್ಟು ಬಂದಾದ ಮೇಲೆ ನಾವು ಹಿಂದಿರುಗಿ ಅದನ್ನು ನೋಡೋದಕ್ಕೆ ಹೋಗಬಾರ್ದು. ಐಗುಪ್ತವನ್ನು ಇಸ್ರಾಯೇಲರು ಹೊರಗಡೆ ಬಂದಾದ ಮೇಲೆ ಅವರೇನು ಮಾಡಿದ್ರು ಅಂತ ಹೇಳಿದ್ರೆ ಅದನ್ನು ಹಿಂದಿರುಗಿ ನೋಡಬಾರ್ದಾಗಿತ್ತು. ಆದರೆ ಅನೇಕ ಬಾರಿ ಅವ್ರೇನು ಮಾಡ್ತಿದ್ರು ಅಂತ ಹೇಳಿದ್ರೆ ನೆನಪು ಮಾಡ್ಕೊಳ್ತಲೇ ಇದ್ರು. ಅಯ್ಯೋ, ಸೌತೆಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ತರಕಾರಿ ಇದನ್ನು ಅವರು ನೆನಪು ಮಾಡ್ಕೊಳ್ತಲೇ ಇದ್ದರು. ಆದರೆ ದೇವರು ಅವ್ರಿಗೆ ಕೊಟ್ಟಂಥ ಅವ್ರನ್ನ ಇಡಬೇಕಾದಂಥ ಸ್ಥಳದ ವಿಷಯವನ್ನು ಅವರು ಅರಿಲೇ ಇಲ್ಲ ಸರಿಯಾಗಿ. ನನಗಿಟ್ಟಿರುವಂಥ ದೇಶ ಎಂಥದ್ದು ಅಂತೇಳಿ ಅವ್ರಿಗೆ ಗೊತ್ತೇ ಇಲ್ಲ. ಬರೀ ಹಳೆಯ ಸಂಗತಿಗಳನ್ನು ಅವರು ಜ್ಞಾಪಕ ಮಾಡ್ಕೊಳ್ತಾ ಇರೋದನ್ನು ನೋಡ್ತೇವೆ. ಹಲ್ಲೆಲೂಯಾ. ಹಾಗಾಗಿ ನಾವು ಯಾವಾಗಲೂ ಏನು ಅಂತ ಹೇಳಿದ್ರೆ ಈ ಹಿಂದೆ ನಡೆದಿರುವಂಥ ಸಂಗತಿಗಳನ್ನು ನಾವು ನೆನೆಸ್ಕೊಂಡು ಅದರಲ್ಲಿ ಕೊರಗಬಾರ್ದು. ಮುಂದೆ ಏನಾಗಬೇಕಾಗಿದೆಯೋ, ಮುಂದೆ ಏನು ಕಾರ್ಯಗಳು ಜರುಗಬೇಕಾಗಿದೆ, ಮುಂದೆ ಕಾರ್ಯ ಏನು ಮಾಡಬೇಕಾಗಿದೆ ಅದನ್ನು ಕುರಿತು ಆಲೋಚನೆ ಮಾಡಿ ಅದನ್ನು ನಾವು ಹೊಂದಿಕೊಳ್ಳಲು ಮುಂದುವರಿಯುವಂಥದ್ದು ಬಹಳ ಬಹಳ ಒಳ್ಳೆಯದಾಗಿರುವಂಥದ್ದಾಗಿದೆ. ಪ್ರಿಯ ಸಹೋದರ ಸಹೋದರಿಯರೇ, ಹಲ್ಲೆಲೂಯಾ. ಅದಕ್ಕೆ ದೇವರ ವಾಕ್ಯ ಹೇಳುವಂಥದ್ದಾಗಿದೆ ನೋಡ್ರಿ, ಮುಂದಾಗುವುದಗಳನ್ನು ಹುಡುಕ್ರಿ. ದೇವರ ವಾಕ್ಯ ಹೇಳುವಂಥದ್ದು ಯೇಸುಪ್ರಭುವಿನ 43ನೇ ಅಧ್ಯಾಯ 18 ಮತ್ತು 19ನೇ ವಾಕ್ಯ ಹೇಳುವಂಥದ್ದಾಗಿದೆ. ಹಳೆಯ ಸಂಗತಿಗಳನ್ನು ನೆನಪಿಗೆ ತಂದುಕೊಳ್ಬೇಡ್ರಿ, ಪುರಾತನ ಕಾರ್ಯಗಳನ್ನು ಮರೆತು ಬಿಡ್ರಿ, ಈಗ ಹೊಸ ಕಾರ್ಯವನ್ನು ಮಾಡ್ತೇನೆ ಅಂತೇಳಿ. ಹಲ್ಲೆಲೂಯಾ. ಹಾಗಾಗಿ ದೇವರು ಹೊಸ ಕಾರ್ಯವನ್ನು ಮಾಡಲು ಬಯಸುವಂಥವರಾಗಿದ್ದಾರೆ. ದೇವರು ನಿಮ್ಮ ಜೀವಿತದಲ್ಲಿ ಹಳೆ ಕಾರ್ಯ ಅಲ್ಲ, ಹಳೆಯ ರೀತಿಯ ಜೀವಿತ ಅಲ್ಲ, ಹಳೆಯದಾಗಿ ನೀವು ಯಾವ ರೀತಿಯ ನಡೆದ್ರು ಆ ರೀತಿಯಾಗಿ ನಡೆದಂಥ ಸಂಗತಿಗಳಲ್ಲ. ಹಲ್ಲೆಲೂಯಾ. ದೇವರು ನಿಮ್ಮಗಳ ಜೀವಿತದಲ್ಲಿ, ನಿಮ್ಮ ಕುಟುಂಬಗಳಲ್ಲಿ, ನೀವು ಕೆಲಸ ಮಾಡುವಂಥ ಸ್ಥಳಗಳಲ್ಲಿ, ನೀವು ಮಿನಿಸ್ಟ್ರಿಗಳಲ್ಲಿ, ಹಲ್ಲೆಲೂಯಾ, ನಿಮ್ಮ ಪ್ರಾರ್ಥನಾ ಜೀವಿತದಲ್ಲಿ, ನಿಮ್ಮ ಅಭಿಷೇಕ ವಿಷಯಗಳಲ್ಲಿ ದೇವರು ಹೊಸ ಕಾರ್ಯವನ್ನು ಮಾಡಲು ಬಯಸುವಂಥವರಾಗಿದ್ದಾರೆ. ಹಲ್ಲೆಲೂಯಾ. ಹಾಗಾಗಿ ನೀವು ಹಳೆ ಕಾರ್ಯಗಳನ್ನು ಮರೆತು ಅಂತ ಹೇಳಿದ್ರೆ ದೇವರು ಹೊಸ ಕಾರ್ಯಗಳನ್ನು ಮಾಡುವಂಥವರಾಗಿದ್ದಾರೆ. ಹಲ್ಲೆಲೂಯಾ. ಹಾಗಾಗಿ ದೇವರು ನಿಮಗೆ ಮುಂದೆ ಕೊಡುವಂಥ ಶ್ರೇಷ್ಠವಾದಂಥ ಸಂಗತಿಗಳನ್ನು ಹೊಂದಿಕೊಳ್ಳಲು ತೀರ್ಮಾನ ಮಾಡಿರಿ ಮತ್ತು ಅದಕ್ಕೋಸ್ಕರ ಪ್ರಾರ್ಥಿಸಿ ಅದನ್ನು ಹೊಂದಿಕೊಳ್ಳಲು ನೀವು ಅತ್ಯಾಸಕ್ತಿಯಿಂದ ಪ್ರಾರ್ಥನೆ ಮಾಡಿ ಹೊಂದಿಕೊಳ್ಳಲು ಬಯಸುವಂಥವರಾಗ್ರಿ. ಹಲ್ಲೆಲೂಯಾ. ಅದನ್ನು ಬಿಟ್ಟು ನೀವು ಹಳೇದಾಗಿ ಹಳೆ ಕಾಲದಲ್ಲಿ ಆ ರೀತಿ ಸಂಗತಿಗಳಾಯಿತು, ಹಳೇದಾಗಿ ಆಚೆ ವರ್ಷ, ಹಿಂದಿನ ವರ್ಷ ಆ ರೀತಿ ಆಯಿತು, ಇಲ್ಲ ಅದರ 2ನೇ ವರ್ಷ, 3ನೇ ವರ್ಷ, 5 ವರ್ಷದಿಂದ 10 ವರ್ಷದಿಂದ ಈ ರೀತಿಯಾಗಿ ನೀವು ನೆನೆಸ್ಕೊಂಡು ನಿಮ್ಮ ಜೀವಿತಗಳನ್ನು ಕೊರಗಬೇಡ್ರಿ, ನಿಮ್ಮ ಜೀವಿತಗಳನ್ನು ಅಲ್ಲೇ ಇಟ್ಕೊಳ್ಳೋದಕ್ಕೆ ಹೋಗ್ಬೇಡ್ರಿ. ಮುಂದುವರಿರಿ. ದೇವರ ವಾಕ್ಯ ಹೇಳುವಂಥದ್ದಾಗಿದೆ, ದೇವರು ನಮಗಿಟ್ಟಿರುವಂಥದ್ದನ್ನು ನಮ್ಮ ಕಣ್ಣು ಇನ್ನೂ ನೋಡಲಿಲ್ವಂತೆ, ಕಿವಿಯನ್ನು ಕೇಳಿಲ್ವಂತೆ, ಹೃದಯದಲ್ಲಿ ಅದರ ಭಾವನೆ ಸಹ ಮೂಡಲಿಲ್ಲ ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿದೆ. ಹಾಗಾಗಿ ನಮ್ಮ ಕಣ್ಣು ಇನ್ನೂ ನೋಡಿಲ್ಲ, ದೇವರು ನಮ್ಗೆ ಇಟ್ಟಿರುವಂಥದ್ದು ನಮ್ಮ ಕಣ್ಣು ಇನ್ನೂ ನೋಡಿಲ್ಲ, ಕಿವಿಯನ್ನು ಕೇಳಿಲ್ಲ, ಹೃದಯದಲ್ಲಿ ಅದರ ಭಾವನೆ ಸಹ ಮೂಡಿಲ್ಲ ಅಂತೇಳಿ. ಅಂದರೆ ದೇವರು ನಮಗೆ ಉತ್ಕೃಷ್ಟವಾದಂಥ ಅತ್ಯುನ್ನತವಾದಂಥದ್ದನ್ನು, ಒಳ್ಳೆಯ ಸಂಗತಿಗಳನ್ನು ನನಗೋಸ್ಕರ, ನಿಮಗೋಸ್ಕರ, ನಿಮ್ಮಗಳ ಜೀವಿತದಲ್ಲಿ, ನಿಮ್ಮ ಕುಟುಂಬಗಳಲ್ಲಿ, ನಿಮ್ಮ ಮಕ್ಕಳ ಜೀವಿತದಲ್ಲಿ, ಸೇವೆ ಮಂಡಳಿಗಳಲ್ಲಿ ದೇವರು ಇಟ್ಟವರಾಗಿದ್ದಾರೆ. ಹಾಗಾಗಿ ನಾವು ಅದನ್ನು ಹುಡುಕಬೇಕೇ ಹೊರತು ಪಾಸ್ಟನ್ನು, ಹಿಂದೆ ಏನಿದೆ ಪುರಾತನವಾದ ವಿಷಯಗಳನ್ನು, ಹಳೆ ವಿಷಯಗಳನ್ನು ನಾವು ಜ್ಞಾಪಿಸ್ಕೊಳ್ಬಾರ್ದು. ಹಲ್ಲೆಲೂಯಾ. ದೇವರು ಯಾವಾಗಲೂ ನೋಡ್ರಿ, ದೇವರ ಕೃಪೆ ಇರ್ಬೋದು, ದೇವರ ಕೃಪೆ ದಿನದಿನವೂ ಹೊಸದಾಗಿ ಅದು ಒದಗುವಂಥದ್ದಾಗಿದೆ ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿದೆ.
ಹಾಗಾಗಿ ದೇವರ ರಾಜ್ಯದಲ್ಲಿ ಎಲ್ಲ ಹೊಸದಾಗಿರುವಂಥದ್ದಾಗಿದೆ, ಹಳೆದಿಲ್ಲ. ದೇವರ ರಾಜ್ಯದಲ್ಲಿ ಪ್ರತಿದಿನ ದೇವರು ಹೊಸದಾಗಿ ದೇವರು ನಮ್ಮನ್ನು ತುಂಬಲು ಬಯಸುವಂಥವರಾಗಿದೆ, ಹೊಸದಾಗಿ ದೇವರು ನಮಗೆ ಕೊಡಲು ಬಯಸುವಂಥವರಾಗಿದ್ದಾರೆ. ಹಲ್ಲೆಲೂಯ. ನೋಡ್ರಿ, ಹಾಗಾಗಿ ನಾವು ಯಾವಾಗಲೂ ಏನು ಮಾಡಬೇಕು ಅಂತ ಹೇಳಿದ್ರೆ, ನಮಗೆ ಒಂದು ಗುರಿ ಇರಬೇಕು. ನಮಗೆ ಒಂದು ಗುರಿ ಇರಬೇಕು. ಯಾವುದೇ ವಿಷಯಗಳನ್ನು ನೋಡ್ರಿ, ಒಂದು ಫ್ಲೈಟ್ ಏನು ಅಂತ ಹೇಳಿದ್ರೆ, ಬ್ಯಾಂಗ್ಳೂರಿಂದ ಲಂಡನ್ಗೋ ಇಲ್ಲ ಅಂತೇಳಿದ್ರೆ US ಗೋ ಬೇರೆ ಯಾವ ಸ್ಥಳಕ್ಕೆ ಬೇಕಾದ್ರೆ ಯಾವ ದೇಶಕ್ಕೆ ಬೇಕಾದ್ರೆ ಹೋಗ್ಬೋದು. ಆ ಸ್ಥಳಕ್ಕೆ ಹೋಗಬೇಕಾದ್ರೆ ಆ ಫ್ಲೈಟಿಗೆ ಏನಾಗುತ್ತೆ, ಒಂದು ವಿಮಾನಕ್ಕೆ ಯಾವುದು ಗುರಿ ಇರುತ್ತೆ. ಅಂದರೆ ಇಲ್ಲಿಂದ ಶುರುವಾಗಿರೋ ಜರ್ನಿ ಅಲ್ಲೋಗಿ ಮುಗಿಬೇಕು, ಅಂದರೆ ಅಲ್ಲಿಗೆ ಎಂಡ್ ಆಗುವಂಥದ್ದಾಗಿದೆ. ಇಲ್ಲ, ಅದು ನನ್ನ ಟಾರ್ಗೆಟ್, ಅದು ನನ್ನ ಗುರಿಯಾಗಿರುವಂಥದ್ದಾಗಿದೆ ಅಂತೇಳಿ ಅದು ಆ ಮಾರ್ಗದಲ್ಲಿ ಅದು ಸಾಗುವಂಥದ್ದಾಗಿದೆ. ಹಾಗಾಗಿ ನೀವು ಯಾವ ಮಾರ್ಗದಲ್ಲಿ ಸಾಗ್ತಾ ಇದ್ದೀರಾ ಅಂತೇಳಿ ಆಲೋಚನೆ ಮಾಡಿ ನೋಡ್ರಿ ಪ್ರಿಯ ಸಹೋದರ ಸಹೋದರಿಯರೇ. ನೀವು ಸಾಗಬೇಕು ಅಂತ ಹೇಳಿದ್ರೆ ನೀವು ಮುಂದುವರಿಬೇಕು. ನೀವು ಮುಂದೆ ಸಾಗಿದ್ರೆ ಮಾತ್ರ ನೀವು ಆ ಗುರಿಯನ್ನು ತಲುಪೋದಕ್ಕೆ ಸಾಧ್ಯವೇ ಹೊರತು ನೀವು ಇದ್ದಲ್ಲೇ ಇತ್ತು ಅಂತ ಹೇಳಿದ್ರೆ ನೀವು ಗುರಿಯನ್ನು ತಲುಪೋದಕ್ಕೆ ಸಾಧ್ಯ ಇಲ್ಲ. ಹಡಗಿರ್ಬೋದು, ವಿಮಾನ ಇರ್ಬೋದು, ರೈಲ್ ಇರ್ಬೋದು, ಬಸ್ ಇರ್ಬೋದು, ಏನೋ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಏನಾಗುತ್ತೆ, ಒಂದು ಗುರಿ ಇಟ್ಕೊಂಡು ಪ್ರಯಾಣ ಮಾಡ್ತಾರೆ. ಅಂದರೆ ಇಂಥ ಸ್ಥಳದಿಂದ ಇಂಥ ಸ್ಥಳಕ್ಕೆ ಹೋಗಬೇಕು ಅಂತೇಳಿ. ಹಾಗಾಗಿ ನಿಮ್ಮ ಗುರಿ ಏನಾಗಿದೆ, ನೀವು ನಿಮ್ಮ ಜೀವನದ ಉದ್ದೇಶ ಏನಾಗಿರುವಂಥದ್ದಾಗಿದೆ, ನೀವು ಎಲ್ಲಿ ನಿಮ್ಮ ಜರ್ನಿ, ನಿಮ್ಮ ಪ್ರಯಾಣ, ನಿಮ್ಮ ಜೀವಿತ ಪ್ರಯಾಣ ಎಲ್ಲಿಗೆ ಹೋಗಬೇಕು ಅಂತಿದ್ದೀರಾ, ಯಾವ ರೀತಿಯಾಗಿರಬೇಕು ಅಂತ ನೀವು ಆಲೋಚನೆಯನ್ನು ಮಾಡ್ತಾ ಇದ್ದೀರಾ. ಮುಖ್ಯವಾಗಿ ನನಗಿಟ್ಟಿರುವಂಥ ಗುರಿ ಏನಾಗಿದೆ, ನನ್ನ ಟಾರ್ಗೆಟ್ ಏನಾಗಿದೆ, ನಾನು ಎಲ್ಲಿಗೆ ರೀಚ್ ಆಗಬೇಕಾಗಿದೆ ಅಂತೇಳಿ ನಿಮಗೆ ಅದರ ಅರಿವಿದೆಯಾ? ಅದನ್ನು ನೀವು ಗುರಿ ಮಾಡ್ಕೊಂಡಿದ್ದೀರಾ? ಅದನ್ನು ಗುರಿ ಮಾಡಿಕೊಂಡು ಮಾತ್ರವಲ್ಲ, ಅದರ ಕಡೆಗೆ ನೀವೇನಾಗ್ತೀರಾ, ಚಲಿಸ್ತಾ ಇದ್ದೀರಾ, ನೀವು ಮುಂದುವರಿತಾ ಇದ್ದೀರಾ ಇಲ್ವಾ ಅಂಥೇಳಿ ನಿಮ್ಮನ್ನೇ ನೀವು ಆಲೋಚನೆ ಮಾಡಿ ನೋಡ್ರಿ. ಹಾಗಾಗಿ ನಿಮ್ಮ ಗುರಿ ಕಡೆ ನಿಮಗೆ ಲಕ್ಷ್ಯ ಇರಬೇಕು. ನಿಮ್ಮ ಗುರಿಯ ಕಡೆ ನಿಮ್ಮ ಲಕ್ಷ್ಯ ಇರಬೇಕು. ಸೊ ಆ ಗುರಿಯನ್ನು ನೋಡಿ ನೀವು ಮುಂದುವರಿಬೇಕು. ಆ ಮುಂದುವರಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಗುರಿಯ ಕಡೆ ಸಾಕ್ತಾ ಇದ್ದೀರಾ ಅಂತ ಹೇಳಿದ್ರ ಅರ್ಥ. ಹಲ್ಲೆಲೂಯ. ಅಪೊಸ್ತಲ ಪೌಲನು ಸಹ ಈ ಗುರಿ ಮುಟ್ಟುವಂಥ ಉದ್ದೇಶದಿಂದಲೇ ಅವನು ನಡೀತಾ ಇದ್ದಾನೆ. ಅವನು ಹೇಳುವಂಥ ಮಾತು ನೋಡ್ರಿ, ಜೀವ ಕಿರೀಟವು ನನಗೆ ಇಡಲ್ಪಟ್ಟಿದೆ, ಜೀವವೆಂಬ ಜಯಮಾಲೆ ನನಗೆ ಇಡಲ್ಪಟ್ಟಿದೆ, ಜೀವವೆಂಬ ಜಯಮಾಲೆಯನ್ನು ನಾನು ಹೊಂದ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದೇನೆ, ನನಗೋಸ್ಕರ ಇಡಲ್ಪಟ್ಟಿದೆ ಅಂತೇಳಿ ಅವನು ಅಷ್ಟು ಕಾನ್ಫಿಡೆಂಟಾಗಿ ಅವನು ಹೇಳೋದನ್ನು ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯ. ಸೊ ಆ ಬಿರುದನ್ನು ನಾನು ಹೊಂದ್ಕೊಳ್ಳೋದಕ್ಕೋಸ್ಕರ ನಾನು ಹೋಗ್ತಾ ಇದ್ದೀನಿ ಅಂತೇಳಿ ಆತನು ಹೇಳೋದನ್ನು ನೋಡ್ತೇವೆ. ಪ್ರಿಯ ಸಹೋದರ ಸಹೋದರಿಯರೇ, ಇಬ್ರಿಯದವರು ಬರೆದ ಪತ್ರಿಕೆ ಬುಕ್ ಆಫ್ ಹೀಬ್ರೂಸ್ ಚಾಪ್ಟರ್ 12 ವರ್ಸ್ 1, 12ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಬರೆದಿದೆ, ಆದ ಕಾರಣ ಇಷ್ಟ ಮಂದಿ ಸಾಕ್ಷಿಯವರು ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ ನಮಗೆ ಅಭ್ಯಂತರ ಮಾಡುವ ಎಲ್ಲ ಭಾರವನ್ನು ಹತ್ತಿಕೊಳ್ಳುವ ಪಾಪವನ್ನು ನಾವು ಸಹ ತೆಗೆದಿಟ್ಟು ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವನಾಗಿರುವ ಯೇಸುವಿನ ದೃಷ್ಟಿಯಿಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿದೆ. ಹಲ್ಲೆಲೂಯ. ಹಾಗಾಗಿ ಎಷ್ಟು ಮಂದಿ ಸಾಕ್ಷಿಗಳು ಮೇಘದೋಪಾದಿಯಲ್ಲಿ ಈ ಹಿಂದೆ ದೇವಭಕ್ತರಾಗಿ ಅವರು ಜೀವಿಸಿದಂಥ ಜನಗಳು ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ ನಮಗೆ ಅಭ್ಯಂತರ ಮಾಡುವ ಎಲ್ಲ ಭಾರವನ್ನು ಹತ್ತಿಕೊಳ್ಳುವ ಪಾಪವನ್ನು ನಾವು ಸಹ ತೆಗೆದಿಟ್ಟು ನಂಬಿಕೆಯನ್ನು ಹುಟ್ಟಿಸುವನು ಪೂರೈಸುವನಾಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ಹಲ್ಲೆಲೂಯ. ಪ್ರಿಯ ಸೋದರ ಸೋದರಿಯರೇ, ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ನಾನು ಈ ಸಂದೇಶದ ಮೊದಲ ಭಾಗವನ್ನು ಇಲ್ಲಿ ನಿಲ್ಲಿಸ್ತಾ ಇದ್ದೇನೆ. ಇದರ ಮುಂದುವರೆದ ಭಾಗವನ್ನು ನಾವು 2ನೇ ಭಾಗದಲ್ಲಿ ವಿವರಿಸುವಂಥವರಾಗಿದ್ದೇವೆ. ನಾವು ಯಾವ ರೀತಿಯಾಗಿ ಇರಬೇಕು, ಯಾವ ರೀತಿಯಾಗಿ ನಾವು ಮುಂದುವರಿಬೇಕಾಗಿದೆ, ನಾವು ತೆಗೆದುಕೊಳ್ಳುವಂಥ ತೀರ್ಮಾನಗಳೇನಿದೆ, ಮತ್ತು ಅದನ್ನು ಯಾವ ರೀತಿಯಾಗಿ ತೀರ್ಮಾನಗಳಿಗೆ ಬದ್ಧರಾಗಿರಬೇಕು, ಈ ಮೊದಲಾದ ಸಂಗತಿಗಳನ್ನು ನಾವು 2ನೇ ಭಾಗದಲ್ಲಿ ನಾವು ವಿವರಿಸುವಂಥವರಾಗಿದ್ದೇವೆ.
ದೇವರು ಈ ವಾಕ್ಯಗಳ ಮುಖಾಂತರವಾಗಿ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ನ ಯಾರು ಕೇಳ್ತಾ ಇರೋದಾದರೆ ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಬರುವಂಥ ಸಂದೇಶಗಳ ಅಪ್ಡೇಟ್ಗಳು ನಿಮಗೆ ದೊರೆಯುವಂಥದ್ದಾಗಿದೆ. ಅದು ಮಾತ್ರವಲ್ಲದೆ ನಾವು ಈ ಹಿಂದೆ ಮಾಡಿದಂಥ ಎಲ್ಲ ಸಂದೇಶಗಳನ್ನು ಅದರ ಲಿಂಕ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇವೆ. ರಕ್ಷಣೆಯನ್ನು ಕುರಿತು, ಮಾನಸಾಂತರವನ್ನು ಕುರಿತು, ಪಾಪವನ್ನು ಕುರಿತು, ಆಮೇಲೆ ಸುವಾರ್ತೆಯನ್ನು ಕುರಿತು, ಹಣವನ್ನು ಕುರಿತು, ಸಾಲವನ್ನು ಕುರಿತು, ಈ ರೀತಿಯ ಯೌವನಸ್ಥರನ್ನು ಕುರಿತು, ಮತ್ತು ಯಾಕೆ ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಗ್ತಿಲ್ಲ, ಈ ರೀತಿಯಾಗಿ ಅನೇಕ ಸಂಗತಿಗಳನ್ನು ನಾವು ಈಗಾಗಲೇ ಅಪ್ಲೋಡ್ ಮಾಡಿದ್ದೇವೆ. ಖಂಡಿತವಾಗಿ ನಿಮಗೆ ಆತ್ಮಿಕವಾಗಿ ಇದು ಬಹಳ ಲಾಭವನ್ನು ಉಂಟು ಮಾಡುವಂಥದ್ದಾಗಿದೆ. ಇದರ ಬಗ್ಗೆ ನಾವು ಅನೇಕ ಸಾಕ್ಷಿಗಳನ್ನು ಸಹ ಕೇಳಿದ್ದೇವೆ. ಖಂಡಿತವಾಗಿ ಇದು ನಿಮಗೂ ಸಹ ಬಹಳ ಬಹಳ ಪ್ರಯೋಜನಕರವಾಗಿರುವಂಥದ್ದಾಗಿದೆ. ದೇವರ ವಾಕ್ಯಗಳ ಮುಖಾಂತರವಾಗಿ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು.